Hi friends, complete computer awareness theory. So previous ವಿಡಿಯೋದಲ್ಲಿ ನಾವು ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್ಸ್ ಅಂದ್ರೆ 6 ಜನರೇಷನ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಕಂಪ್ಯೂಟರ್ ಅಂತ ಹೋದ ತಕ್ಷಣ ಡಿಫರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಇರುತ್ತೆ ಅಂಡ್ ಬೇಸ್ಡ್ ಆನ್ ಫಂಕ್ಷನ್, ಬೇಸ್ಡ್ ಆನ್ ಸೈಜ್, ಬೇಸ್ಡ್ ಆನ್ ಪರ್ಪಸ್. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Types of computer based on function and takshana, we have three different types of computers. And what are those? Analog computer, digital computer and hybrid computer. And the types of computer based on size and tagondaga, we have five different types of computers: microcomputer, workstation, mini computer, mainframe computer, supercomputer. And types of computer based on purpose and tagondaga, we have two types, that is general purpose and specific purpose. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಫಂಕ್ಷನ್ ಆರ್ ಬೇಸ್ಡ್ ಆನ್ ಆಪರೇಷನ್ ಆ ಮೂರು ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದಟ್ ಇಸ್ ಅನಲಾಗ್, ಡಿಜಿಟಲ್ ಅಂಡ್ ಹೈಬ್ರಿಡ್. ಓಕೆ, ಫಸ್ಟ್ ಅನಲಾಗ್ ಕಂಪ್ಯೂಟರ್. ಅನಲಾಗ್ ಕಂಪ್ಯೂಟರ್ ನೋಡ್ತಾ ಇದ್ದೀರಾ, ನಿಮ್ಗೆ ಪಿಕ್ಚರ್ ಕಾಣಿಸ್ತಾ ಇದೆ. ಅಂಡ್ ದಿಸ್ ಇಸ್ ನಾಟ್ ಅನಲಾಗ್ ಕಂಪ್ಯೂಟರ್. ವಾಟ್ ಈಸ್ ಅನಲಾಗ್ ಕಂಪ್ಯೂಟರ್? ಸೊ ಅನಲಾಗ್ ಕಂಪ್ಯೂಟರ್ಸ್ ಆರ್ ಡಿಸೈನ್ ಟು ಪ್ರೊಸೆಸ್ ಅನಲಾಗ್ ಡಾಟಾ. ಅನಲಾಗ್ ಡಾಟಾನ ಪ್ರೊಸೆಸ್ ಮಾಡೋಕೆ ಆ ಕಂಪ್ಯೂಟರ್ಸ್ ನ ಬಳಕೆ ಮಾಡ್ತಾ ಇದ್ವಿ ಅಂಡ್ ಆ ರೀತಿ ಇಲೆಕ್ಟ್ರಾನಿಕ್ ಡಿವೈಸಸ್ ನ ಬಳಕೆ ಮಾಡ್ತಾ ಇದ್ವಿ ಅಂಡ್ ದೋಸ್ ಇಲೆಕ್ಟ್ರಾನಿಕ್ ಡಿವೈಸಸ್ ಆರ್ ಕಾಲ್ಡ್ ಆಸ್ ಅನಲಾಗ್ ಕಂಪ್ಯೂಟರ್ಸ್. And analog data is continuous data that changes continuously, cannot have discrete values such as speed, temperature, pressure and current measurement ಮಾಡೋಕೆ ಯೂಸ್ ಮಾಡ್ತಾ ಇದ್ವಿ. ನೋಡಿ, ಅನಲಾಗ್ ಕಂಪ್ಯೂಟರ್ಸ್ ನಾರ್ಮಲಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಮೆಜರ್ಮೆಂಟ್ ಅಂತ ಹೇಳ್ತೀವಿ, ನಾಟ್ ಫಾರ್ ಕೌಂಟ್ ಗೋಸ್ಕರ ಯೂಸ್ ಮಾಡಂಗಿಲ್ಲ, ಮೆಜರ್ಮೆಂಟ್ ಗೋಸ್ಕರ ಯೂಸ್ ಮಾಡ್ತಾ ಇರ್ತೀವಿ. ಅಂಡ್ ಇದರಲ್ಲಿ ವ್ಯಾಲ್ಯೂಸ್ ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ ಅಂಡ್ ಇದರಲ್ಲಿ ಡಿಸ್ಕ್ರಿಪ್ಟ್ ವ್ಯಾಲ್ಯೂಸ್ ಇಲ್ಲ. ಅಂಡ್ ಇಲ್ಲಿ ಸ್ಪೀಡ್ ಮೆಜರ್ಮೆಂಟ್ ಮಾಡೋಕೆ ಅಂಡ್ ಟೆಂಪರೇಚರ್ ನ ಮೆಜರ್ಮೆಂಟ್ ಮಾಡೋಕೆ, ಪ್ರೆಷರ್ ನ ಮೆಜರ್ಮೆಂಟ್ ಮಾಡೋಕೆ, ಕರೆಂಟ್ ಮೆಜರ್ಮೆಂಟ್ ಮಾಡೋಕೆ ನಾವು ಬಳಕೆ ಮಾಡುವಂತ ಕಂಪ್ಯೂಟರ್ಸ್ ಗಳು ನಾವು ಅನಲಾಗ್ ಕಂಪ್ಯೂಟರ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಮೊದಲೆಲ್ಲ ನಾವು ಅನಲಾಗ್ ಡಿವೈಸಸ್ ಯೂಸ್ ಮಾಡ್ತಾ ಇದ್ವಿ. ನೋಡಿ, analog computers, they are continuous values rather than discrete values. Yes, so they work on the analog signals. Adu analog signals alli work agutte. At the time of 1950s and 60s, these analog computers were first used. Avagala now ide computers na use ಮಾಡ್ತಾ ಇದ್ವಿ. Analog computers are limited in accepting the problems and also they can never be extremely accurate. And ಇದು ಎಷ್ಟೋ ಪ್ರಾಬ್ಲಮ್ಸ್ ನ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಅಂಡ್ ರಿಸಾಲ್ವ್ ಮಾಡಕ್ ಹೆಲ್ಪ್ ಆಗ್ತಾ ಇರಲಿಲ್ಲ. ಬಟ್ ಇದರಿಂದ ಬರುವಂತ ರಿಸಲ್ಟ್ ಏನಿರುತ್ತೆ ಅಕ್ಯುರೇಟ್, ಎಕ್ಸ್ಟ್ರೀಮ್ ಅಕ್ಯುರೇಟ್ ಅಂತ ಹೇಳಕ್ ಬರಂಗಿಲ್ಲ. ಎಸ್, ರಿಸಲ್ಟ್ ಅಕ್ಯುರೇಟ್ ಇರುತ್ತೆ ಬಟ್ ನಾಟ್ 100% ಕಂಪ್ಲೀಟ್ ರಿಸಲ್ಟ್ ಕೊಡೋ ಚಾನ್ಸಸ್ ಇರೋದಿಲ್ಲ ಅನಲಾಗ್ ಕಂಪ್ಯೂಟರ್ಸ್. ಮೆಜರ್ಮೆಂಟ್ ಅಂತ ಬಂದಾಗ ಎಷ್ಟು ಅಳತೆ ಇದೆ ಅಂತ ಅನಲಾಗ್ ಮುಖಾಂತರ ತೋರಿಸೋದು, ಬಟ್ ಸ್ಪೆಸಿಫಿಕ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಅವ್ರ ಎಕ್ಸಾಕ್ಟ್ ಅಕ್ಯುರೇಟ್ ರಿಸಲ್ಟ್ ಕೊಡುವಂತ ಫೆಸಿಲಿಟಿ ಅನಲಾಗ್ ಕಂಪ್ಯೂಟರ್ಸ್ ಅಲ್ಲಿ ಇರೋದಿಲ್ಲ. Analog computers directly accept the data from the measuring device and without first converting it into numbers and codes. ನೋಡಿ, ಅನಲಾಗ್ ಕಂಪ್ಯೂಟರ್ಸ್ ಏನ್ ಮಾಡುತ್ತೆ, ಡೈರೆಕ್ಟ್ಲಿ ಡಾಟಾನ ಅಕ್ಸೆಪ್ಟ್ ಮಾಡುತ್ತೆ ಮೆಜರಿಂಗ್ ಡಿವೈಸ್ ಇಂದ, ಅಲ್ಲೇ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಯಾವುದೇ ರೀತಿ ಕನ್ವರ್ಟಿಂಗ್ ಆಪ್ಷನ್ ಇರೋದಿಲ್ಲ, ನಂಬರ್ ಮತ್ತೆ ಕೋಡ್ಸ್ ನ ಕನ್ವರ್ಟ್ ಮಾಡಂಗಿಲ್ಲ. ಎಕ್ಸಾಂಪಲ್ ನೋಡಿ, ರೆಫ್ರಿಜರೇಟರ್ ಅಲ್ಲಿ ಸ್ಪೀಡೋಮೀಟರ್ ಬಳಕೆ ಮಾಡ್ತೀವಿ, ಮೆರ್ಕ್ಯುರಿ ಥರ್ಮೋಮೀಟರ್ ಅಲ್ಲಿ ನಾವು ಯುವರ್ ಎಕ್ಸಾಂಪಲ್ಸ್ ಫಾರ್ ದಿ ಅನಲಾಗ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ರೆಫ್ರಿಜರೇಟರ್ ಆರ್ ಸ್ಪೀಡೋಮೀಟರ್, ನೀವು ಬೈಕ್ ಅಲ್ಲಿ ನೋಡಿರ್ತೀರಾ ಸ್ಪೀಡೋಮೀಟರ್. ಸೊ ಈಗೆಲ್ಲ ಡಿಜಿಟಲ್ ಸ್ಪೀಡೋಮೀಟರ್ ಇದೆ. ಸೊ ಮೊದಲೆಲ್ಲ ನಾವು ಅನಲಾಗ್ ಸ್ಪೀಡೋಮೀಟರ್ ಯೂಸ್ ಮಾಡ್ತಾ ಇದ್ವಿ, ಅಲ್ಲಿ ಮುಳ್ಳು ಮೂವ್ ಆಗ್ತಾ ಇತ್ತು 20 km/h, 30, 40, 50 ಲೈಕ್ ದಟ್. ಅದು ದಟ್ ಈಸ್ ಕಾಲ್ಡ್ ಅನಲಾಗ್ ಕಂಪ್ಯೂಟರ್. ಇವನ್ ಥರ್ಮೋಮೀಟರ್, ಮರ್ಕ್ಯುರಿ ಥರ್ಮೋಮೀಟರ್ ಏನಿದೆ, ದಟ್ ಈಸ್ ಆಲ್ಸೋ ಅನಲಾಗ್ ಕಂಪ್ಯೂಟರ್. ಸೊ ನೆಕ್ಸ್ಟ್ ಹೋಗೋಣ ಡಿಜಿಟಲ್ ಕಂಪ್ಯೂಟರ್ ಬಗ್ಗೆ. So digital computer is designed to perform calculations and logical operations at high speed. ನೋಡಿ, ನಾವು ಯೂಸ್ ಮಾಡುವಂತ ಎಲ್ಲಾ ಕಂಪ್ಯೂಟರ್ಸ್ ಗಳು ಯಾವ್ದು ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಆಗಿರಬೇಕು ಡಿಜಿಟಲ್ ಕಂಪ್ಯೂಟರ್. ಡಿಜಿಟಲ್ ಕಂಪ್ಯೂಟರ್ ಇಸ್ ಡಿಸೈನ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ಸ್ ಮತ್ತೆ ಲಾಜಿಕಲ್ ಆಪರೇಷನ್ಸ್ ಹೈ ಸ್ಪೀಡ್ ನ ಪರ್ಫಾರ್ಮ್ ಮಾಡೋಕೆ ನಾವು ಬಳಕೆ ಮಾಡೋ ಡಿವೈಸ್ ಗಳು ಯಾವ್ದಂದ್ರೆ ಡಿಜಿಟಲ್ ಕಂಪ್ಯೂಟರ್ಸ್. ಇಟ್ ಅಕ್ಸೆಪ್ಟ್ಸ್ ರಾ ಡಾಟಾ ಆಸ್ ಎ ಡಿಜಿಟ್ಸ್, ನಂಬರ್ಸ್. ರಾ ಡಾಟಾನ ತಗೊಳುತ್ತೆ ನಮ್ಮ ಕಡೆಯಿಂದ, ಅದನ್ನ ಪ್ರೊಸೆಸ್ ಮಾಡುತ್ತೆ, ಪ್ರೊಸೆಸ್ ಇಟ್ ವಿತ್ ಪ್ರೋಗ್ರಾಮ್ಸ್, ಅಕಾರ್ಡಿಂಗ್ ಟು ಪ್ರೋಗ್ರಾಮ್ಸ್ ಅದನ್ನ ಪ್ರೊಸೆಸ್ ಮಾಡುತ್ತೆ, ಸ್ಟೋರ್ಡ್ ಇನ್ ದಿ ಮೆಮರಿ ಅಂಡ್ ಟು ಪ್ರೊಡ್ಯೂಸ್
ಡಿಸೈರ್ಡ್ ಔಟ್ಪುಟ್. ನಮಗೆ ಯಾವ ರೀತಿ ಔಟ್ಪುಟ್ ಬೇಕಾಗಿದೆ ಆ ರೀತಿ ಔಟ್ಪುಟ್ ಪ್ರೊಡ್ಯೂಸ್ ಮಾಡುವಂತ ಮಷಿನ್ಸ್ ಗಳಂತ ಹೇಳ್ಬೋದು, ಕಂಪ್ಯೂಟರ್ಸ್ ಗಳಂತ ಹೇಳ್ಬೋದು. ದಟ್ ಈಸ್ ಡಿಜಿಟಲ್ ಕಂಪ್ಯೂಟರ್ಸ್. ಆಲ್ ಮಾಡರ್ನ್ ಕಂಪ್ಯೂಟರ್ಸ್ ಲೈಕ್ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ಸ್ ದಟ್ ವಿ ಯೂಸ್ ಅಟ್ ಹೋಮ್, ಆಫೀಸ್ ಆರ್ ಕಾಲ್ಡ್ ಆಸ್ ಡಿಜಿಟಲ್ ಕಂಪ್ಯೂಟರ್. ಅಂದ್ರೆ ಟೈಪ್ಸ್ ಆಫ್ ಕಂಪ್ಯೂಟರ್ ನೀವು ಬೇಸ್ಡ್ ಆನ್ ಫಂಕ್ಷನ್ ತಗೊಂಡಾಗ ಅದ್ರಲ್ಲಿ ನಾವು ಯಾವ ಕಂಪ್ಯೂಟರ್ಸ್ ಬಳಕೆ ಮಾಡ್ತೀವಿ ಅಂದ್ರೆ ಡಿಜಿಟಲ್ ಕಂಪ್ಯೂಟರ್ ನ ಬಳಕೆ ಮಾಡ್ತೀವಿ. The first digital computer was designed for numerical computations in the late 1940s. Digital computers give results with more accuracy as it is not dependent upon physical quantities of for a processing task. ನೋಡಿ, ಇದು ಡಿಜಿಟಲ್ ಕಂಪ್ಯೂಟರ್ಸ್ ಏನ್ ಮಾಡುತ್ತೆ, ಅಕ್ಯುರೇಟ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸಾಕ್ಟ್ ಏನು ಸ್ಪೆಸಿಫಿಕ್ ಕಂಪ್ಲೀಟ್ ರಿಸಲ್ಟ್ ಪ್ರೊಡ್ಯೂಸ್ ಮಾಡುವಂತ ಅಬಿಲಿಟಿ ಹೊಂದಿರುವಂತ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ದಟ್ ಇಸ್ ಡಿಜಿಟಲ್ ಕಂಪ್ಯೂಟರ್ಸ್. ಡಿಜಿಟಲ್ ಕಂಪ್ಯೂಟರ್ ಯೂಸಸ್ ಬೈನರಿ ನಂಬರ್ ಸಿಸ್ಟಮ್. ಇದು ಬೈನರಿ ನಂಬರ್ ಸಿಸ್ಟಮ್ ಯೂಸ್ ಮಾಡುತ್ತೆ ವಿಚ್ ಹ್ಯಾಸ್ 2 ಡಿಜಿಟ್ಸ್ 0 and 1. ಅಂಡ್ ಬೈನರಿ ಡಿಜಿಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬಿಟ್ ಅಂತ ಹೇಳ್ತೀವಿ. ನೋಡಿ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಬಿಟ್ ಫುಲ್ ಫಾರ್ಮ್ ಏನಂತ ಕೇಳಿದ್ರು ನಮ್ಮ ಆನ್ಸರ್ ಆಗಿರ್ಬೇಕು ಬೈನರಿ ಡಿಜಿಟ್ ಅಂತ ಆಗಿರ್ಬೇಕು. ಹಿಯರ್ ದ ಇನ್ಫಾರ್ಮೇಶನ್ ಇಸ್ ರಿಪ್ರೆಸೆಂಟೆಡ್ ಇನ್ ದಿ ಗ್ರೂಪ್ ಆಫ್ ಬಿಟ್ಸ್. ಬಿಟ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ದಟ್ ಇಸ್ ಡಿಜಿಟಲ್ ಕಂಪ್ಯೂಟರ್. ನಾವು ಬಳಕೆ ಮಾಡುವಂತ ಕಂಪ್ಯೂಟರ್ಸ್ ಗಳಿಗೆಲ್ಲ ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ಬೋದು. Then what about hybrid computer? The hybrid computer has features of both analog and digital computers. It is fast like analog computer, and has memory accuracy like digital computer. ನೋಡಿ, analog computer ತರ ಫಾಸ್ಟ್ ಇದೆ ಅಂಡ್ ಮೆಜರ್ಮೆಂಟ್ ಮಾಡುತ್ತೆ. ಪ್ಲಸ್ ಡಿಜಿಟಲ್ ಕಂಪ್ಯೂಟರ್ ತರ ಮೆಮರಿ ತರ ಅಂಡ್ 100% ರೈಟ್ ಅಕ್ಯುರೇಟ್ ರಿಸಲ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಡಿಜಿಟಲ್ ಕಂಪ್ಯೂಟರ್ ತರ. ಇಟ್ ಕ್ಯಾನ್ ಪ್ರೊಸೆಸ್ ಬೋತ್ ಕಂಟಿನ್ಯೂಸ್ ಅಂಡ್ ಡಿಸ್ಕ್ರಿಟ್ ಡಾಟಾ. ಕಂಟಿನ್ಯೂಸ್ ವ್ಯಾಲ್ಯೂಸ್ ನು ಪ್ರೊಸೆಸ್ ಮಾಡುತ್ತೆ ಅಂಡ್ ಡಿಸ್ಕ್ರಿಟ್ ವ್ಯಾಲ್ಯೂಸ್ ನು ಪ್ರೊಸೆಸ್ ಮಾಡುವಂತ ಕಂಪ್ಯೂಟರ್ ಗಳಿಗೆ ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ. ಅಂಡ್ ನಾಟ್ ಸ್ಪೆಷಲಿ ಹಾಸ್ಪಿಟಲ್ಸ್ ಯೂಸ್ ಮಾಡ್ತೀವಿ, ಪೆಟ್ರೋಲ್ ಬಂಕ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂತ ಮಷಿನ್ಸ್ ಗಳಿಗೆ ನಾವು ಹೈಬ್ರಿಡ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. It is widely used in specialized applications where both analog and digital data are processed. ನೋಡಿ, ಬಹಳ ಕಡೆ ಈ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತೀವಿ ನಾವು. ಸ್ಪೆಷಲಿ ಅನಲಾಗ್ ಮತ್ತೆ ಡಿಜಿಟಲ್ ಡಾಟಾ ಎರಡು ಪ್ರೊಸೆಸ್ ಮಾಡೋದಿದ್ರೆ ನಾವು ಇಂಥ ಕಂಪ್ಯೂಟರ್ ನ ಬಳಕೆ ಮಾಡ್ತೀವಿ. ದಟ್ ಇಸ್ ಹ್ಯಾಬಿಟ್ ಕಂಪ್ಯೂಟರ್. ಫಾರ್ ಎಕ್ಸಾಂಪಲ್, ಪ್ರೊಸೆಸರ್ ಇಸ್ ಯೂಸ್ ಟು ಲೈಕ್ ಪೆಟ್ರೋಲ್ ಪಂಪ್ ಎಕ್ಸಾಂಪಲ್ ತಗೋತೀನಿ. ಪ್ರೊಸೆಸರ್ ಇಸ್ ಯೂಸ್ ಇನ್ ಪೆಟ್ರೋಲ್ ಪಂಪ್ಸ್. ಪೆಟ್ರೋಲ್ ಪಂಪ್ ಅಲ್ಲಿ ಯೂಸ್ ಮಾಡುವಂತ ಒಂದು ಪ್ರೊಸೆಸರ್ ಏನ್ ಮಾಡುತ್ತಪ್ಪ ಅಂದ್ರೆ ದಟ್ ಕನ್ವರ್ಟ್ಸ್ ಮೆಜರ್ಮೆಂಟ್ಸ್ ಆಫ್ ಫ್ಯೂಯಲ್ ಅಂಡ್ ಫ್ಲೋ ಇಂಟು ಕ್ವಾಂಟಿಟಿ ಅಂಡ್ ಪ್ರೈಸ್. ನೋಡಿ, ಅಲ್ಲಿ ಮೆಜರ್ಮೆಂಟ್ ಏನ್ ಫ್ಲೋ ಆಗ್ತಾ ಇದೆ, ಎಷ್ಟು ಫ್ಲೋ ಆಗ್ತಾ ಇದೆ ಅದನ್ನ ಅಳತೆ ಮಾಡ್ಬಿಟ್ಟು ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ 1 ಲೀಟರ್ 10 ಲೀಟರ್ 5 ಲೀಟರ್ ಅದನ್ನ ಕ್ವಾಂಟಿಟಿಯಲ್ಲಿ ರಿಪ್ರೆಸೆಂಟ್ ಮಾಡಿ ಅದಕ್ಕೊಂದು ಪ್ರೈಸ್ ಸೆಟ್ ಮಾಡಿರ್ತಾರೆ 1 ಲೀಟರ್ಗೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಟೋಟಲ್ ಅಮೌಂಟ್ ಕೂಡ ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಇವನ್ ಅಲ್ಲಿ ಪ್ರಿಂಟಿಂಗ್ ಮಷಿನ್ ಕೂಡ ಇರುತ್ತೆ. ಇಟ್ ಹೆಲ್ಪ್ಸ್ ಟು ಪ್ರಿಂಟ್ ದಿ ಬಿಲ್ ಆಲ್ಸೋ. ಅಂಡ್ ಇಂಥ ಕಂಪ್ಯೂಟರ್ ನಾವು ಏನಂತ ಕರಿಬೇಕು, ಹ್ಯಾಬಿಟ್ ಕಂಪ್ಯೂಟರ್. So now this completes the whole concept related to types of computer based on function or operation. Based on function or operation ಅಂತ ಹೇಳಿದ್ರೆ we have 3 types: analog, digital and hybrid. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೋಣ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್